ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನು ಸ್ಪೆಷಲ್ ಇವತ್ತು ರೆಸಿಪಿ ಅಂತ ನಿಮಗೆ ಚಾನಲ್ ನೋಡಿದಾಗಲೇ ಗೊತ್ತಾಗಿರ್ಬೋದು. ಇವತ್ತು ನಾವು ಕೇರಳ ಸ್ಟೈಲ್ ಬಿರಿಯಾನಿ ಮಾಡೋಣ. ಅದಕ್ಕೇನೆಲ್ಲ ಬೇಕು ಅಂತ ಪಟಾಪಟ್ ಅಂತ ಹೇಳ್ಕೊಡ್ತೀವಿ, ನೀವು ಚಟಾಪಟ್ ಅಂತ ಮಾಡಿಬಿಡಿ. ಓಕೆನಾ? ಬನ್ನಿ. ಈಗ ಒಂದು ಮಿಕ್ಸಿ ಜಾರಿಗೆ ಒಂದು 10 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ, ನೀರನ್ನ ಆ್ಯಡ್ ಮಾಡಬೇಡಿ, ಸ್ವಲ್ಪ ತರಿ ಇರೋ ಥರನೇ ಪೇಸ್ಟ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ಒಂದು 3ರಿಂದ 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿರೋ ಈರುಳ್ಳಿನ ಈಗ ಒಂದು ದೊಡ್ಡ ಬಾಣಲಿಯಲ್ಲಿ ಹಾಕಿ ಫ್ರೈ ಮಾಡೋಣ. ಆಯಿಲ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ, ಯಾಕಂದರೆ ತುಂಬ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಒಂದು ಮೀಡಿಯಮ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊಳ್ಳಿ. ಯಾಕಂದರೆ ಈರುಳ್ಳಿ ಎಲ್ಲ ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಆಗಿ ಫ್ರೈ ಆಗಬೇಕಲ್ಲ, ಹಾಗಾಗಿ ನೀವು ಹೆಚ್ಚಿಟ್ಕೊಂಡಿರೋ ಎಲ್ಲ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗಾಗ ಮಧ್ಯ ಮಧ್ಯೆ ಈ ಥರ ಕೈ ಆಡಿಸ್ತಾ ಇರಿ. ಒಂದು ಫುಲ್ಲು ಬ್ರೌನ್ ಕಲರ್ ಆಗಬೇಕು. ಹಾಗೆ ನೋಡಿ, ಈ ಥರ ಫುಲ್ಲು ಬ್ರೌನ್ ಕಲರ್ ಆದಮೇಲೆ ನೀವು ಅದನ್ನು ಒಂದು ತಟ್ಟೆಗೆ, ದೊಡ್ಡ ತಟ್ಟೆಗೆ ಶಿಫ್ಟ್ ಮಾಡಿ, ಅದನ್ನು ತಣ್ಣಗಾಗಿ ಬಿಡಬೇಕು. ಸೊ ಹಾಗಾಗಿ ನೋಡಿ, ನಾನೆಲ್ಲ ಕರೆದಿಟ್ಟಿದ್ದಂಥ 3ರಿಂದ 4 ಈರುಳ್ಳಿ ಕರೆದಿರೋದು ಅಷ್ಟೇ ಆಗಿದ್ದು. ನೆಕ್ಸ್ಟು ಒಂದು ಚಿಕ್ಕ ಕಡಾಯಿನ ಕಾಯಕ್ಕಿಟ್ಟು ಅದಕ್ಕೆ 1-2 ಸ್ಪೂನ್ ತುಪ್ಪನ ಹಾಕಿ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಮಧ್ಯ ಮಧ್ಯ ಅದು ತಿನ್ನುವಾಗ ಸ್ವಲ್ಪ ಖಾರ ಸ್ವಲ್ಪ ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ, ತುಂಬ ಮಜಾ ಬರುತ್ತೆ ಅದನ್ನು ತಿನ್ನೋಕ್ಕೆ. ಸೊ ಹಾಗಾಗಿ ಅದನ್ನು ಫ್ರೈ ಮಾಡಾದಮೇಲೆ ಮತ್ತೆ ಒಂದು ಚಿಕ್ಕ ಬೌಲ್ಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಆಗಲೇ ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟ್, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋದ್ಮೇಲೆ ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಕಾಳು ಮೆಣಸು, 1/4 ಟೇಬಲ್ ಸ್ಪೂನ್ ಅರಿಶಿನ, ಇಷ್ಟನ್ನು ಆ್ಯಡ್ ಮಾಡಿ, ಮತ್ತು 1-2 ನಿಂಬೆಹಣ್ಣಿನ ರಸ ಚೆನ್ನಾಗಿ ಸ್ವೀಸ್ ಮಾಡಿ 2 ನಿಂಬೆಹಣ್ಣಿನ ರಸ ಹಾಕಿರೋದು, ಮತ್ತು ಒಂದು ಚಿಕ್ಕ ಕಪ್ಪಲ್ಲಿ ಮೊಸರನ್ನ ಸೇರಿಸಿ ಅದನ್ನೆಲ್ಲನೂ ಚೆನ್ನಾಗಿ ನೀವು ಕಲಿಸ್ಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು. ಅದು ಮಿಕ್ಸ್ ಮಾಡುವಾಗಲೇ ಆ ಬಿರಿಯಾನಿ ಫ್ಲೇವರ್ ಸಿಗುತ್ತೆ ನಿಮಗೆ, ಅದನ್ನು ನೀವು ಗಮನಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ನೀಟಾಗಿ ಮಿಕ್ಸ್ ಆಗಿರಬೇಕು. ಮಿಕ್ಸ್ ಆಗಿರೋ ಅಂಥ ಮಸಾಲೆಗೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಚಿಕನ್ನ ಆ್ಯಡ್ ಮಾಡಿ ನೀಟಾಗಿ ಅದು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಫಸ್ಟ್ ಅದಕ್ಕೆ ನೀಟಾಗಿ ಎಲ್ಲ ಕಡೆ ಸೇರೋ ಥರ ಆ ಮಸಾಲೆನ ಹಚ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಎಲ್ಲ ಕಡೆ ಹಚ್ಚಿದ ಮೇಲೆ ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಒಂದು 5 ನಿಮಿಷ ಬಿಟ್ಬಿಡಿ. ನಾವಾಗಲೇ ಈರುಳ್ಳಿ ಕರೆದಿಟ್ಟಿದ್ವಲ್ಲ, ಅದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ, ಮತ್ತು ಆಗಲೇ ಹುರಿದಿಟ್ಟಿದ್ದಂಥ ದ್ರಾಕ್ಷಿ ಮತ್ತು ಗೋಡಂಬಿ, ಅದರಲ್ಲೇ ಸ್ವಲ್ಪ ತುಪ್ಪ ಇತ್ತಲ್ಲ, ಸೊ ಹಾಗಾಗಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಆ್ಯಡ್ ಮಾಡಾದಮೇಲೆ ಸ್ವಲ್ಪ ನೀಟಾಗಿ ಕಲಸಿಟ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ರೈಸ್ ಬೇಕಲ್ವಾ, ಸೊ ರೈಸ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಬಿಸಿ ಆದಮೇಲೆ ಮಸಾಲ ಸೇರಿಸಿ, 1 ಸ್ಟಾರ್ ಹೂವು, 2 ಲವಂಗ, 2 ಚಕ್ಕೆ, 1 ಏಲಕ್ಕಿ, ಇಷ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಆ ಪೇಸ್ಟ್ ಮಿಕ್ಕಿತ್ತು ಸ್ವಲ್ಪ, ಯಾಕೆ ವೇಸ್ಟ್ ಮಾಡೋದು ಅಂತ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ.
ಈ ಥರ ನೀಟಾಗಿ ಕಲಸಿ ಮಿಕ್ಸ್ ಮಾಡಿ ನೀರು ಕುದಿಯುವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ನೀವು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ 1 ಕಪ್ ರೈಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ, ಬಾಸುಮತಿ ರೈಸು. ನೀವು ನಾರ್ಮಲ್ ರೈಸಲ್ಲೂ ಮಾಡ್ಬೋದು. ಜೀರಾ ರೈಸಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಜೀರಾ ರೈಸ್ ಏನಿದ್ರು ದಮ್ ಬಿರಿಯಾನಿಗೆ ಮಾತ್ರ ಚೆನ್ನಾಗಿರುತ್ತೆ. ನಾರ್ಮಲ್ ರೈಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಒಂದು ಕಡಾಯಿನ ಕಾಯಕ್ಕಿಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನು ತುಪ್ಪನ ಹಾಕಿ, ತುಪ್ಪನ ಹಾಕಾದ್ಮೇಲೆ ಕಾದ್ಮೇಲೆ ನಾವು ಆಗಲೇ ಮ್ಯಾರಿನೇಟ್ಗೆ ಅಂತ ಇಟ್ಟಿದ್ವಲ್ಲ ಆ ಚಿಕನ್ನ ಇಲ್ಲಿ ಫ್ರೈ ಮಾಡೋಕ್ಕೆ ಇಡಬೇಕು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಡಿ, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಎಷ್ಟಿತ್ತು ಅಷ್ಟು ಪೀಸ್ನ ನೀಟಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಿ. ನೋಡಿ, ಈ ಥರ 1-2 ನಿಮಿಷ ಮಿಕ್ಸ್ ಮಾಡ್ದೇ ಬಿಟ್ಟರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅದು ಒಂದು ಗ್ರೇವಿ ಟೈಪಲ್ಲಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಗ್ರೇವಿ ಟೈಪಲ್ಲಿ ರೆಡಿ ಆಗುತ್ತೆ. ನೆಕ್ಸ್ಟ್ ಅದನ್ನು ನೀವು ಜಾಸ್ತಿ ತಿರುಗಿಸೋಕ್ಕೆ ಹೋಗಬೇಡಿ, 1-2 ನಿಮಿಷ ಅದನ್ನ ಮುಚ್ಚಿ ಬೇಯೋದಕ್ಕೆ ಬಿಟ್ಟುಬಿಡಿ. ನೆಕ್ಸ್ಟ್ ಬೆಂದಾದಮೇಲೆ ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ನಾವಾಗಲೇ ರೈಸಿಗೆ ಇಟ್ಟಿದ್ವಿ ಅಲ್ಲ, ಅದು ರೆಡಿ ಆಗಿತ್ತು. ಸೊ ನಾವಿವಾಗ ದಮ್ ಕಟ್ಟೋವಂಥ ಸಮಯ. ನೀಟಾಗಿ ಅನ್ನ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಳ್ಳಿ, ಅದರ ಸುತ್ತ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೀವು ಈ ಥರ ದಮ್ ಕಟ್ಟುವಾಗ ಗ್ಯಾಸು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡ್ಕೋಬೇಡಿ. ಫಸ್ಟು ರೈಸ್ನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಾದ್ಮೇಲೆ ನಾವು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದ ದ್ರಾಕ್ಷಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಅದನ್ನು ಆ್ಯಡ್ ಮಾಡಿ ಮತ್ತು ಅದ್ರ ಮೇಲೆ ಇನ್ನೊಂದು ಸಲ ರೈಸ್ನ ಆ್ಯಡ್ ಮಾಡಿ ಅದು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಾದ್ಮೇಲೆ ಮತ್ತು ಅದ್ರ ಮೇಲೆ ನೀವು ಆಗಲೇ ಕಲಿಸ್ಕೊಂಡಿಟ್ಟಿದ್ದಂಥ ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡ್ಕೋಬೇಕು. ಈ ಥರ ನಿಮಗೆ ಎಷ್ಟು ಲೇಯರ್ ಬೇಕಾದರೂ ಮಾಡ್ಕೋಬೋದು. ನಾವಿಲ್ಲಿ 2-3 ಲೇಯರ್ ಅಷ್ಟೇ ಮಾಡಿರೋದು. ಇದು ಫೈನಲ್ಲು, ಸ್ವಲ್ಪನೇ ಇತ್ತು ರೈಸಲ್ಲ, ಹಾಗಾಗಿ ನಮಗೆ 3 ಲೇಯರ್ ಬಂದಿದೆ. ನೀಟಾಗಿ ಇದು ಲಾಸ್ಟ್ ಲೇಯರ್ ಅಲ್ವಾ, ಒಂದು ಕಡೆಯಿಂದ ನೀಟಾಗಿ ಅನ್ನನೆಲ್ಲ ಒಂದು ಸಮಾನಾಗಿ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ಎಲ್ಲ ಏನೂ ಆಗಬಾರ್ದು. ಸೊ ಈ ಥರ ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಮೇಲೆ ಎಲ್ಲರೂ ಕಲರ್ಸ್ ಆ್ಯಡ್ ಮಾಡ್ತಾರೆ. ಸೊ ನಾವು ಕಲರ್ಸ್ ಆ್ಯಡ್ ಮಾಡೋದು ಬೇಡ, ಹೈಜೆನಿಕ್ ಆಗಿರಲಿ ಅಂತ ಸ್ವಲ್ಪ ಎಲ್ಲೋ ಹಳದಿ ಪೌಡರ್ಗೆ ನೀರನ್ನ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀವಿ. ನಾವು ಹೇಗೆ ಬರುತ್ತೋ ಅಂದ್ಕೊಂಡಿದ್ವಿ, ಬಟ್ ತುಂಬ ಚೆನ್ನಾಗಿ ಬಂತು. ಇದನ್ನು ಒಂದು 15 ಮಿನಿಟ್ಸು ದಮ್ ಕಟ್ಟಿದ್ವಿ ಫುಲ್ಲು ಲೋ ಫ್ಲೇಮಲ್ಲಿ. ಈಗ ಹೇಗೆ ಬಂದಿದೆ ನೋಡೋಣ ಬನ್ನಿ. ಬಿರಿಯಾನಿ 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೆಂದು ಬಿರಿಯಾನಿ ಸಖತ್ತಾಗಿದೆ. ನೀವು ಅಂದ್ಕೋಬೋದು ತುಂಬ ಪ್ರೋಸೆಸ್ ಇದೆ ಅಲ್ಲ ಅಂತ, ಬಟ್ ಆ ಥರ ಏನೂ ಅನಿಸಲ್ಲ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೂ ತಿಳಿಸಿ ಹೇಳಿ. ನಮ್ಮ ಮನೇಲಂತೂ ಸಖತ್ತಾಗಿ ಬಂದಿತ್ತು. ಇವತ್ತು ಭಾನುವಾರ ಅಂತೂ ಸಖತ್ ಎಂಜಾಯ್ ಮಾಡಿದ್ದೀವಿ. ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.